ಮೋದಿ ಸರ್ಕಾರಕ್ಕೆ ಹಿಂದೆ ಜಡ್ಜ್ಮೆಂಟ್ ಡೇ. ಸುಪ್ರೀಂನಲ್ಲಿ ಕರ್ನಾಟಕದ ವಿಚಾರಣೆ ನಡೆಯುತ್ತೆ. 3 ಅರ್ಜಿಗಳ ವಿಚಾರಣೆ ಕೈಗೆತ್ತಿಕೊಳ್ಳಲಿದೆ ಸುಪ್ರೀಂ ಕೋರ್ಟ್. ಸೊ ಹೀಗಾಗಿನೇ ಇಡೀ ರಾಜ್ಯದ ಚಿತ್ತ ಇವತ್ತು ಸುಪ್ರೀಂ ಕೋರ್ಟ್ ನಂತ ನೆಟ್ಟಿರುವಂತದ್ದು. ಏನಾಗುತ್ತೆ, ಏನಾಗಬಹುದು, ಯಾವ ರೀತಿಯಾದಂತಹ ತೀರ್ಪನ್ನ ನೀಡುತ್ತೆ ಸುಪ್ರೀಂ ಕೋರ್ಟ್ ಅನ್ನುವ ಕುತೂಹಲ ರಾಜ್ಯದ ಜನರಲ್ಲಿ ಮನೆ ಮಾಡಿದೆ. ರಾಜ್ಯಪಾಲರ ಮಧ್ಯಪ್ರವೇಶವನ್ನ ಪ್ರಶ್ನಿಸಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಇನ್ನು ಒಂದ್ ಕಡೆ ವಿಶ್ವಾಸಕ್ಕೆ ಗಡುವು ವಿಧಿಸೋದು ಸರಿನಾ ಅನ್ನೋದು ಮತ್ತೊಂದು ಅರ್ಜಿ ಸಲ್ಲಿಕೆ ಆಗಿರುವಂತದ್ದು. ಸಿಎಂ ಪರವಾಗಿ ಸುಪ್ರೀಂಗೆ ಸಲ್ಲಿಸಿರುವಂತಹ ಅರ್ಜಿಗಳು ಇವೆರಡಾದ್ರೆ ಮತ್ತು ಒಂದ್ ಕಡೆ ಪಕ್ಷೇತರರು ಕೂಡ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ವಿಶ್ವಾಸಕ್ಕೆ ಗಡುವನ್ನ ವಿಧಿಸೋದು ಎಷ್ಟು ಮಟ್ಟಿಗೆ ಸರಿ, ರಾಜ್ಯಪಾಲರು ಇಂಟರ್ವ್ಯೂನ್ ಆಗ್ತಿರೋದು ಕೂಡ ಸರಿಯಲ್ಲ ಅನ್ನುವ ರೀತಿಯಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಸಲಾಗಿದೆ. ವಿಪ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕ್ಲಾರಿಫೈ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಮತ್ತೊಂದು ಅರ್ಜಿಯನ್ನ ಸಲ್ಲಿಸಲಾಗಿದೆ. ದೋಸ್ತಿ ನಾಯಕರಿಂದ ಅತೃಪ್ತರಿಗೆ ಯಾಕೆ ವಿಪ್ ಕೊಡುವಂತಿಲ್ಲ ಅಂತ ಪ್ರಶ್ನೆಯನ್ನ ಮಾಡಲಾಗಿದೆ. ಇನ್ನ ಸರ್ಕಾರದ ವಿರುದ್ಧ ಪಕ್ಷೇತರರು ಕೂಡ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇದು 3ನೇ ಅರ್ಜಿ. ಸಿಎಂ ಅನಗತ್ಯವಾಗಿ ವಿಶ್ವಾಸವನ್ನ ಮುಂದೂಡ್ತಾ ಇದ್ದಾರೆ. ಸೊ ಹೀಗಾಗಿ ಇದಕ್ಕೆ ಬ್ರೇಕ್ ಹಾಕಬೇಕು. ಹಿಂದೆ ವಿಶ್ವಾಸಮತ ಯಾಚನೆಗೆ ಒತ್ತಾಯವನ್ನ ಕೂಡ ಮಾಡಿದ್ದಾರೆ. ಈ ಅತೃಪ್ತ ಶಾಸಕರ ಜೊತೆಯಲ್ಲೇ ಗುರುತಿಸಿಕೊಂಡಿರುವಂತಹ ಪಕ್ಷೇತರರು ಕೂಡ ವಿಶ್ವಾಸಮತ ಸಾಬೀತಿಗೆ ಒತ್ತಾಯಿಸಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಸೊ ಹೀಗಾಗಿನೇ ಏನಾಗ್ಬೋದು, ಯಾವುದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಮೊದಲು ಹೊರಬೀಳ್ಬೋದು ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಮಾಡಿಕೊಟ್ಟಿದೆ. 3 ಅರ್ಜಿಯ ವಿಚಾರಣೆಯನ್ನ ಇವತ್ತೇ ನಡೆಸುತ್ತಾ ಸುಪ್ರೀಂ ಕೋರ್ಟ್, ಅಥವಾ ಯಾವ ಅರ್ಜಿಯ ವಿಚಾರಣೆಯನ್ನ ನಡೆಸಿ ತೀರ್ಪನ್ನ ನೀಡುತ್ತೆ ಅನ್ನೋದು ಮತ್ತಷ್ಟು ಕುತೂಹಲಕ್ಕೆ ಮಾಡಿಕೊಟ್ಟಿದೆ. ಸುಪ್ರೀಂ ಕೋರ್ಟ್ ನ ಮೊದಲನೇ ಅರ್ಜಿ ನೋಡ್ತಾ ಇದ್ದೀರಾ. ಸಿಎಂ ಸಲ್ಲಿಸಿರುವಂತಹ ಅರ್ಜಿ ರಾಜ್ಯಪಾಲರ ಮಧ್ಯಪ್ರವೇಶವನ್ನ ಪ್ರಶ್ನಿಸಿ ಸಲ್ಲಿಸಿರುವಂತಹ ಅರ್ಜಿ ಇದು. ಇನ್ನೊಂದ್ ಕಡೆ ವಿಶ್ವಾಸ ಚರ್ಚೆ ವೇಳೆ ಗಡುವು ಎಷ್ಟರ ಮಟ್ಟಿಗೆ ಸರಿ, ಅವರು ಈ ರೀತಿಯಾಗಿ ಎಂಟ್ರಿ ಕೊಡೋದು, ಮಧ್ಯಪ್ರವೇಶ ಮಾಡೋದು ಸರಿನಾ ಅಂತ ಕೂಡ ಪ್ರಶ್ನೆಯನ್ನ ಮಾಡಲಾಗಿದೆ. ವಿಶ್ವಾಸಕ್ಕೆ ಗಡುವು ನೀಡಿದ್ದರ ಬಗ್ಗೆ ಪ್ರಶ್ನೆಯನ್ನ ಮಾಡಲಾಗಿರುವಂತದ್ದು. ಸಿಎಂ ಸಲ್ಲಿಸಿರುವಂತಹ ಅರ್ಜಿ ಇದು ರಾಜ್ಯಪಾಲರ ಮಧ್ಯಪ್ರವೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಸಲ್ಲಿಸಿರುವಂತದ್ದು. ಮತ್ತೊಂದು 2ನೇ ಅರ್ಜಿ, ಅದು ವಿಪ್ ಜಾರಿ ಕುರಿತಾಗಿ ಸ್ಪಷ್ಟನೆಯನ್ನ ಕೇಳಿ ಸಲ್ಲಿಸಲಾಗಿರುವಂತಹ ಅರ್ಜಿ ಇದು. ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಲ್ಲಿಸಿರುವಂತಹ ಅರ್ಜಿ. ದೋಸ್ತಿ ನಾಯಕರಿಂದ ಸಲ್ಲಿಸಲಾಗಿರುವಂತಹ ಅರ್ಜಿಯಲ್ಲಿ ವಿಪ್ ಜಾರಿ ಕುರಿತಂತೆ ಕ್ಲಾರಿಫಿಕೇಶನ್ ಅನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೇಳಿದ್ದಾರೆ. ಅತೃಪ್ತರಿಗೆ ಯಾಕೆ ವಿಪ್ ಅನ್ನ ನೀಡುವಂತಿಲ್ಲ ಅಂತ ಕೂಡ ಅವರು ಪ್ರಶ್ನೆಯನ್ನ ಮಾಡಿರುವಂತದ್ದು. ಯಾಕೆ ಕೊಡೋಕ್ಕಾಗೋದಿಲ್ಲ, ಅದು ನಮ್ಮ ಹಕ್ಕನ್ನ ಕಿತ್ಕೊಂಡಂತೆ ಆಗತ್ತೆ ಅನ್ನೋದನ್ನ ಇಲ್ಲಿ ಪ್ರತಿಪಾದಿಸಿದ್ದಾರೆ. ಇನ್ನು ಒಂದ್ ಕಡೆ 3ನೇ ಅರ್ಜಿ ಪಕ್ಷೇತರರು ಸಲ್ಲಿಸಿರುವಂತದ್ದು. ಸಿಎಂ ಅನಗತ್ಯವಾಗಿ ವಿಶ್ವಾಸವನ್ನ ಮುಂದೂಡ್ತಾ ಇದ್ದಾರೆ ಅಂತ ಅವರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅನಾರೋಗ್ಯ ನೆಪವೊಡ್ಡಿ ಮುಂದೂಡಿಕೆ ಯತ್ನವನ್ನ ಕೂಡ ಮಾಡಲಾಗ್ತಾ ಇದೆ. ಸೊ ಹೀಗಾಗಿ ಹಿಂದೆ ವಿಶ್ವಾಸ ಮತ ಯಾಚನೆಗೆ ನೀವು ಸೂಚಿಸಬೇಕು, ಹಿಂದೆ ವಿಶ್ವಾಸ ಸಾಬೀತಿಗೆ ಒತ್ತಾಯಿಸಿ ಪಕ್ಷೇತರರು ಸಲ್ಲಿಸಿರುವಂತಹ ಅರ್ಜಿ, ಈ 3 ಅರ್ಜಿಯನ್ನ ವಿಚಾರಣೆಗೆ ಕೈಗೆತ್ತಿಕೊಳ್ಳುವಂತ ಸಾಧ್ಯತೆ ಇದೆ ಇವತ್ತೇ ಸುಪ್ರೀಂ ಕೋರ್ಟ್.